ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಶಿಲ್ಪಾ ಶೆಟ್ಟಿ ತಾವು ಮಲಗುವ ಕೋಣೆಯ ಬೆಡ್ಶೀಟ್ ಬೆಲೆ ಕೋಟಿ ರೂಪಾಯಿ ಅಂತೆ. ಹೌದು, ನಟಿಮಣಿಯರು ಅಂದ್ರೆ ಹಾಗೆ ಬಿಡಿ ಅಂತ ಮೂಗ್ ಮುರಿಬೇಡಿ. ಇದು ನಿಮ್ಮ ಊಹೆಯನ್ನ ಹುಸಿಗೊಳಿಸುತ್ತೆ. ಯಾಕಂದ್ರೆ ಶಿಲ್ಪಾ ಶೆಟ್ಟಿ ಹಾಗೂ ಆಕೆಯ ಪತಿ ರಾಜ್ ಕುಂದ್ರಾ ವಿರುದ್ಧ ಮುಂಬೈ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಏನಿದು ಘಟನೆ? ಮಲಗೋದು ಅಂದ್ರೇನು ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಶಿಲ್ಪಾ ಶೆಟ್ಟಿ ಮಲಗೋಕೆ 1.5 ಕೋಟಿ ಅನ್ನೋದು ನಿಜ ಸಂಗತಿ. ಶಿಲ್ಪಾ ಶೆಟ್ಟಿ ದಂಪತಿ ತಾವು ಮಲಗುವ ಕೋಣೆಗೆ 1.5 ಕೋಟಿ ಮೌಲ್ಯದ ಬೆಡ್ಶೀಟ್ ಖರೀದಿ ಮಾಡಿದ್ರು. 2015ರಲ್ಲಿ ಖರೀದಿ ಮಾಡಿದ್ದ ದಂಪತಿ 2016ರ ಜನವರಿಯಲ್ಲಿ 1,44,00,000 ಪಾವತಿ ಮಾಡಿದ್ದಾರೆ. ಉಳಿದ ಬಾಕಿ 6 ಲಕ್ಷ ಹಣ ಪಾವತಿ ಮಾಡದೆ ಮತ್ತೆ 2016ರಲ್ಲಿ 18 ಲಕ್ಷದ ಇನ್ನೊಂದು ಬೆಡ್ಶೀಟ್ ಖರೀದಿ ಮಾಡಿದ್ದಾರೆ. ಒಟ್ಟು 24 ಲಕ್ಷ ವಂಚನೆ ಮಾಡಿದ್ದ ಕೇಸ್ ಬುಕ್ ಆಗಿದೆ. ಇದೀಗ ಟೆಕ್ಸ್ಟೈಲ್ ಮಾಲೀಕರು ಮಹಾರಾಷ್ಟ್ರದ ಥಾಣೆ ಪೊಲೀಸರಿಗೆ ಈ ಬಗ್ಗೆ ದೂರು ದಾಖಲು ಮಾಡಿದ್ದು B1D ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಜೊತೆಗೆ ವಿಚಾರಣೆಗೆ ಬರುವಂತೆ ನಟಿ ಶಿಲ್ಪಾ ಶೆಟ್ಟಿಗೆ ನೋಟಿಸ್ ನೀಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಒಟ್ಟಾರೆ ತೆರೆ ಮೇಲೆ ಸಕ್ಕ ಶೈನ್ ಆಗೋ ನಟಿಮಣಿಯರು ಅವರ ಲಕ್ಸುರಿ ಬಜೆಟ್ ಕೂಡ ಹಾಗೆ ಇರುತ್ತಂತಾನೆ ಹೇಳ್ಬೋದು. ಮಲಗುವ ಕೋಣೆಗೆ ಬರೋಬ್ಬರಿ ಕೋಟಿ ರೂಪಾಯಿ ವೆಚ್ಚದ ಬೆಡ್ಶೀಟ್ ಅನ್ನ ಖರೀದಿ ಮಾಡಿರೋ ಶಿಲ್ಪಾ ಶೆಟ್ಟಿ ಅದರ ಹಣವನ್ನ ಮಾತ್ರ ಇನ್ನೂ ಪಾವತಿ ಮಾಡಿಲ್ಲ. ಇನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.